ಕುಮ್ಮಕ್ಕು ಕೊಡ್ತಿರುವಂತ ರಾಜಕಾರಣಿಗಳಿಗೆ ಕುಮ್ಮಕ್ಕು ಕೊಡ್ತಿರುವಂತ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಮಕ್ಕಳ ಹೆಸರಿನಲ್ಲಿ ಅನ್ಯಾಯ ಮಾಡುತ್ತಿರೋ ಅಧಿಕಾರಿಗಳಿಗೆ ಬೇಕೇ ಬೇಕು. ಸರಿ ಎಲ್ಲಿ ಬಿಡುತ್ತೆ ರಾಮತೀರ್ಥ ನಗರದ ಬೆಳಗಾವಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯ ಅತಿ ದೊಡ್ಡ ಬಡಾವಣೆ ಆದಂತಹ ರಾಮತೀರ್ಥ ನಗರದಲ್ಲಿ ಬಹುತೇಕ ಇರುವಂಥ ಹಿಂದೂಗಳ ಈ ಸಮಾಜದಲ್ಲಿ ಅಲ್ಪಸಂಖ್ಯಾತ ರಾಷ್ಟ್ರಗಳು ಸುಮಾರು ಕಟ್ಟಿದ್ದಾರೆ. ನಾವು ಯಾವುದು ಅಬ್ಜೆಕ್ಷನ್ಗಳು ಇವರೆಗೂ ಮಾಡಿಲ್ಲ, ಎಲ್ಲರೂ ಸೌಹಾರ್ದತೆಯಿಂದ ಬರ್ತಾ ಇದ್ದಾರೆ. ಆದರೆ ಅದೊಂದು ಅನುಮತಿ ಕೊಟ್ಟಿವಿ ಅನ್ನೋ ಕಾರಣಕ್ಕೆ ಬೆರಳು ನುಂಗಿ ಕೊಟ್ಟಾಗ ಹಸ್ತ ನುಂಗುವಂಥ ಪ್ರಯತ್ನ ನಡೀತಾ ಇದೆ. ಇದೇ ಅಲ್ಪಸಂಖ್ಯಾತರ ಹಾಸ್ಟೆಲ್ನ ತಾಲೂಕಾಧಿಕಾರಿಯಾಗಿರುವಂತಹ ರಮೇಶ್ ಅವರು ಹಾಸ್ಟೆಲ್ ಎದುರುಗಡೆ ಇರುವಂಥ ಸುಮಾರು 18 ರಿಂದ 20 ಗುಂಟೆ ಜಾಗವನ್ನು ಕಬಳಿಸುವ ಹುನ್ನಾರವನ್ನು ಮಾಡಿ ಅದಕ್ಕೆ ಕಾಂಕ್ರೀಟ್ ವಾಲ್ ಕಾಂಪೌಂಡನ್ನು ಹಾಕಿರುವಂಥ ಕೆಲಸ ಕೂಡ ಆಗಿದೆ. ನಾವು ಹೇಳೋದು ಇಷ್ಟೇ, ಒಂದು ಹಾಸ್ಟೆಲ್ನಲ್ಲಿ ಒಂದು ವಿದ್ಯಾರ್ಥಿಗೆ ಒಂದು ಬೆಡ್ ಬೇಕು, ಒಂದು ಹೊತ್ತಿನ ಊಟ ಬೇಕು ಅಂತ ಕೇಳಿದ್ರೆ ಅವ್ರ ಕಡೆ ಕೊಡ್ಲಿಕ್ಕೆ ವ್ಯವಸ್ಥೆ ಇರುವುದಿಲ್ಲ. ಅದರಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ ಡೆವಲಪ್ಮೆಂಟ್ ಕೆಲಸವನ್ನು ಮಾಡಿದ್ದಾರೆ. ಈಗ ಆ ಪ್ರಾಪರ್ಟಿ ಇರುವಂಥದ್ದು ನಗರಾಭಿವೃದ್ಧಿ ಪ್ರಾಧಿಕಾರದ ಹೆಸರಲ್ಲಿ ಅದನ್ನು ಉದ್ಯಾನ ಮತ್ತು ಅಂಡರ್ಗ್ರೌಂಡ್ ಡ್ರೈನೇಜ್ಗಾಗಿ ಮೀಸಲಿಟ್ಟಿರುವಂಥ ಜಾಗ ಅದು. ಆದರೆ ಒಬ್ಬ ಸರ್ಕಾರಿ ತಾಲೂಕು ಹಾಸ್ಟೆಲ್ ಅಧಿಕಾರಿಯಾಗಿ ಜಾಗವನ್ನು ಕಬಳಿಸುವಂಥ ಒಂದು ಕೆಲಸವನ್ನು ಅಧಿಕಾರಿ ಮಾಡ್ತಾ ಇದ್ದಾರೆ ಅಂದಾಗ ಅವ್ರು ಪ್ರಶ್ನಿಸಿದಾಗ ನಿಮ್ಗೆ ಯಾರಾದರೂ ಇದ್ರ ಬೆಂಬಲ ಆಯ್ತಾ ಅಂತ ಕೇಳಿದಾಗ ಅವರು ಜಿಲ್ಲಾಧಿಕಾರಿ ಕಡೆ ಬೆಟ್ಟು ಮಾಡಿದರು. ಯಾವುದೋ ಜಿಲ್ಲಾಧಿಕಾರಿ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಅಲ್ಪಸಂಖ್ಯಾತರ ಇಲಾಖೆಯವರು, ಅಲ್ಪಸಂಖ್ಯಾತರ ಇಲಾಖೆ ಸಮಾಜ ಕಲ್ಯಾಣ ಅಧಿಕಾರಿ ನಮಗೆ ಸರ್ಕಾರದಿಂದ ಇದಕ್ಕೆ ದುಡ್ಡು ಬಂದಿದೆ ಅಥವಾ ನಮಗೆ ಇಲಾಖೆಯಿಂದ ದುಡ್ಡು ಬಂದಿದೆ ಅಂತ ಹೇಳಿದ್ರು. ಅಂದರೆ ಅವ್ರ ಹಿಂದೆ ಶಾಸಕರಿದ್ದಾರೋ, ಅವ್ರ ಹಿಂದೆ ಮಂತ್ರಿಗಳಿದ್ದಾರೋ, ಅವ್ರ ಹಿಂದೆ ಮುಖ್ಯಮಂತ್ರಿಗಳಿದ್ದಾರೋ ಅಥವಾ ಇಡೀ ಸರ್ಕಾರನೇ ಈ ಥರ ಸಾರ್ವಜನಿಕ ಆಸ್ತಿಯನ್ನು ಕಬಳಿಸುವಂಥ ಕೆಲಸ ಮಾಡ್ತಾ ಇದೆ ಬೆಳಗಾವಿಯಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ನಮ್ಮ ನಿವೃತ್ತ ಸೈನಿಕರ ಒಂದು ಸಂಘ ಈ ನಮಗೆ ಜಾಗ ಬೇಕು ಅನ್ನುವಂಥ ಒಂದು ಮನವಿಯನ್ನು ಸುಮಾರು ವರ್ಷಗಳಿಂದ 2020 ರಿಂದ 6-7 ವರ್ಷಗಳಿಂದ ಕೊಟ್ಕೊಂಡು ಬಂದಿದ್ರು ಕೂಡ ಆ ಕಡೆ ಇವರು ಗಮನ ಹರಿಸೋದಿಲ್ಲ. ಒಬ್ಬ ದೇಶಕ್ಕಾಗಿ ದುಡಿದಂಥ ಸೈನಿಕ ನನಗೆ ಎಲ್ಲೋ ಒಂದು ಸೂರು ಬೇಕು, ನೆರಳು ಬೇಕು, ನಾವು ಯಾವುದೋ ಒಂದು ಸಂಘಟನೆ ಮಾಡಿಕೊಂಡು ಜನಪರವಾದ ಕೆಲಸಗಳನ್ನು ಮಾಡ್ತೀವಿ ಅಂದರೆ ಅವ್ರು ಜಾಗ ಕೊಡೋಕ್ಕಾಗಿಲ್ಲ ಬುಡಾಧಿಕಾರಿಗಳಿಗೆ. ಇವತ್ತು ಅದೇ ಜಾಗವನ್ನು ಅಲ್ಪಸಂಖ್ಯಾತರ ಇಲಾಖೆ ಒಬ್ಬ ಅಧಿಕಾರಿ ಯಕಶ್ಚಿತ್ ತಾಲೂಕಾ ಅಧಿಕಾರಿ ಕಾಂಪೌಂಡ್ ಹಾಕಿ ಲಕ್ಷಗಟ್ಟಲೆ ಖರ್ಚು ಸರ್ಕಾರದ ಹಣವನ್ನು ಪೋಲ್ ಮಾಡಿ ಮುಂದೆ ಹಾಕಿದ್ದಾರೆ. ಅಂದರೆ ಅವ್ರನ್ನ ಕೂಡಲೇ ಅಮಾನತು ಮಾಡಬೇಕು ಬುಡಾಧಿಕಾರಿಗಳು, ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಆಮೇಲೆ ಅದರಲ್ಲೇ ಜಿಲ್ಲಾಧಿಕಾರಿಗಳನ್ನು ಕೂಡ ಜಿಲ್ಲಾ ಅಲ್ಪಸಂಖ್ಯಾತ ಇಲಾಖೆ ಅಧಿಕಾರಿ ಅವರು ಕೂಡ ಹೊಣೆ ಮಾಡಬೇಕು ಅಂತೇಳಿ ನಾವು ಇಡೀ ರಾಮತೀರ್ಥ ಜನ ಇದ್ರ ಬಗ್ಗೆ ಆಗ್ರಹಿಸ್ತೇವೆ. ತುರ್ತಾಗಿ ಈ ಕಂಪೌಂಡನ್ನು ಇವತ್ತು ತೆರವು ಮಾಡಿದ್ರು ಅವ್ರು ಸರಿ ಇಲ್ಲ, ಕಾನೂನನ್ನು ನಾವು ಕೈಗೆತ್ಕೊಂಡು ಕಂಪೌಂಡ್ ಬೆಳೆಸುವಂಥ ಸಂದರ್ಭ ಬಂದರೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಿನ ಅಧಿಕಾರಿಗಳು ಹೊಣೆ ಆಗ್ತಾರೆ ಅನ್ನೋದನ್ನು ನಾವು ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇವೆ. ಧನ್ಯವಾದ. ಹಲೋ, ಈಗ ರಾಮತೀರ್ಥ ನಗರದ ಕಾರ್ಪೊರೇಟರ್ ಆಗಿ ಇವತ್ತಿನ ದಿವಸ ಬುಡಾ ಡೈರೆಕ್ಟರ್ ಆಗಿ ನಾವು ಮಾತಾಡೋದು ಏನಪ್ಪ ಅಂದ್ರೆ, ಇದು ಇಡೀ ರಾಮತೀರ್ಥ ನಗರಕ್ಕಾಗಿ ಯು ಜಿ ಡಿ ಪ್ರಾಜೆಕ್ಟ್ ಆದ ನಂತರ ಇದನ್ನು ಇಲ್ಲಿ ಒಂದು ಟ್ಯಾಂಕ್ ಮಾಡಿ ಈ ಟ್ಯಾಂಕ್ದಿಂದ ಏನು ಅಲ್ಲಾರವಾಡದಲ್ಲಿ ಏನು 70 MLT ಏನು ಒಂದು ಟ್ಯಾಂಕ್ ಆಗ್ತಾಯಿದೆ STP, ಆ ಟ್ಯಾಂಕಿಗೆ ಕನೆಕ್ಷನ್ ಕೊಡೋ ಸಲುವಾಗಿ ಇಟ್ಟಂಥ ವ್ಯವಸ್ಥೆ ಇದೆ. ಬುಡಾದಾಗ ಆಲ್ರೆಡಿ ಇಟ್ಟಂಥದ್ದು ವ್ಯವಸ್ಥೆ. ಇದನ್ನು ಇವತ್ತು ಏನಾಗೈತಪ್ಪ ಅಂದ್ರೆ ಅಲ್ಪಸಂಖ್ಯಾತರ ಹಾಸ್ಟೆಲ್ಗೆ ನಾವು ಇಷ್ಟೊತ್ತು ಕೊಟ್ಟಿದ್ವಿ. ಅದನ್ನು ಬಿಟ್ಟು ಇವತ್ತು ಅವರು ಅತಿಕ್ರಮಣ ಮಾಡ್ತಾ ಇರ್ತಾರೆ ಅನಧಿಕೃತವಾಗಿ. ಅವ್ರು ತಪ್ಪೈತಿ. ಅದನ್ನು ಬುಡಾ ಅಧಿಕಾರಿಗಳನ್ನು ಎಚ್ಚರಿಸಿ ಬುಡಾದಲ್ಲಿ ನಾವು ಎಲ್ಲ ಪೇಪರ್ಸ್ ತೆಗಿಸಿ ನೋಡಿದಾಗ ಅವ್ರಿಗೆ ಹಾಸ್ಟೆಲ್ ಬಿಟ್ಟು ಈ ಕಾರ್ನರ್ದು ಏನೈತಿ ಪಾರ್ಕ್ ಅಂತ ಇಟ್ಟಾರೆ. ಯಾವಾಗ ಈ ಯೋಜನೆ ತಯಾರಾಗೈತಿ 27 ವರ್ಷದಿಂದ ಅವತ್ತಿನ ದಿವಸ
ಅದನ್ನು UGD ಟ್ಯಾಂಕ್ ಮಾಡಿ ಪಾರ್ಕ್ದಲ್ಲಿ ಅಲ್ಲಾರ್ವಾಡಿಗೆ ಶಿಫ್ಟ್ ಮಾಡುವಂಥ ಯೋಜನೆ ಐತಿ. ಇದು ಇಡೀ ರಾಮತೀರ್ಥ ನಗರದ 4300 ಪ್ಲಾಟಿಗೂ ಈ ಯೋಜನೆಯ ಸೌಲಭ್ಯ ದೊರಕಬೇಕಾಗಿತ್ತು. ಅದರ ಹಿನ್ನೆಲೆಯಲ್ಲಿ ಎಲ್ಲ ಹಿರಿಯರು ವಿವಿಧ ಸಂಘಟನೆಗಳನ್ನ ಕೂಡಿಸಿ ಇವತ್ತು ಇಲ್ಲಿ ಹೋರಾಟಕ್ಕೆ ಇರೋದ. ಆ ಬುಡಾಧಿಕಾರಿಗಳು ಬಂದರು, ಅಲ್ಪಸಂಖ್ಯಾತರ ಅಧಿಕಾರಿಗಳು ಬಂದರು. ಇದನ್ನು ಕಂಪೌಂಡ್ ಒಡೆದು ಬಿಟ್ಟು ಈಗಾಗಲೇ ಸಾಕಷ್ಟು ವಿವಿಧ ಬೇಡಿಕೆಗಳು ಅದಾವೆ ಇಲ್ಲಿ. ಆದರೆ ಅದನ್ನು ರಾಮತೀರ್ಥ ನಗರಕ್ಕಾಗಿನ ಯೂಸ್ ಮಾಡೋ ಸಲುವಾಗಿ ಅವ್ರಿಗೆ ಬೇರೆ ಕಡೆ ನಾವು ಕೊಡೋ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಆದರೆ UGD ಸಲುವಾಗಿ ಇಡಬೇಕಾಗೈತಿ, ಇಡ್ರಿ ಅಂತೇಳಿ ನಮ್ಮ ಮನವಿ ಐತಿ. ಅದಕ್ಕೆ ನಾವು ಉಳಿದದ್ದು ಏನೈತಿ ಅವ್ರ ಬೆಂಬಲಕ್ಕೆ ನಾವು ಮಾಡ್ತೀವಿ. ಅದಕ್ಕೆ